ಇವತ್ತಿನ ರೆಸಿಪಿ ವೈರಲ್ ಆಗಿರೋಂಥ ವಿಡಿಯೋ ಪರ್ಸಿಮನ್ ಫ್ರೂಟ್ದು ಪುಡ್ಡಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಬೇಕಾಗಿರೋದು 3 ಇಂಗ್ರೀಡಿಯೆಂಟ್ಸು. ಪರ್ಸಿಮನ್ ಫ್ರೂಟು ಇದು ಎಲ್ಲ ಸ್ಟೋರ್ಗಳಲ್ಲಿ ಸಿಗುತ್ತೆ. ನಮಗೆ ಮಾರ್ಟ್ ಅಥವಾ ಸ್ಟೋರಲ್ಲಿ ಈಸಿಯಾಗಿ ಅವೈಲಬಲ್ ಇದೆ. ಇದನ್ನು ಇಲ್ಲಿ ನಾನು ಮೇಲೆ ಸಿಪ್ಪೆನ ಈ ಥರ ಇಟ್ಕೊಳ್ತಾ ಇದ್ದೀನಿ. ನಮ್ಮ ಕರ್ಬೂಜ ಹಣ್ಣು ಹೇಗಿರುತ್ತಲ್ಲ ಟೇಸ್ಟು, ಅದೇ ಥರ ಟೇಸ್ಟ್ ಇರುತ್ತೆ. ಎಲ್ಲರೂ ವೈರಲ್ ಅಂತೂ ವಿಡಿಯೋ ತುಂಬ ವೈರಲ್ ಆಗಿದೆ. ನಾವು ಒಂದ್ಸರಿ ಟ್ರೈ ಮಾಡೋಣ ಅಂತೇಳಿ ಈ ಥರ ಮಾಡಿರೋಂಥದ್ದು. ತುಂಬಾ ರುಚಿಯಾಗಂತೂ ಇತ್ತು. ಅಷ್ಟು ಸಪ್ಪೆ ಇರೋದಿಲ್ಲ. ಫ್ರೂಟ್ ಅಂತೂ ತುಂಬ ಸ್ವೀಟಾಗಿರುತ್ತೆ. ಕರ್ಬೂಜ ಹಣ್ಣು ಏನು ಟೇಸ್ಟ್ ಬರುತ್ತಲ್ಲ ಅದೇ ಥರನೇ ಇರುತ್ತೆ. ಈ ಹಣ್ಣನ್ನೆಲ್ಲ ಪೂರ್ತಿ ಕಟ್ ಮಾಡಿಕೊಂಡು ನಾನಿಲ್ಲಿ 2 ಸ್ಪೂನ್ನಷ್ಟು ಕೋಕೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಕೋಕೋ ಪೌಡರ್ ಹಾಕ್ಕೊಂಡು ನಾನಿಲ್ಲಿ ಒಂದು 2 ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೆಲ್ಲ, ಹನಿ ಏನಾದರೂ ಹಾಕ್ಕೊಳ್ಬೋದು. ನಂತರ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನಾನಿಲ್ಲಿ 2 ಹಣ್ಣನ್ನು ಪೇಸ್ಟ್ ಮಾಡಿರೋವಂಥದ್ದು. ನಂತರ ಇದನ್ನು ಒಂದು ಜಾರಿಗೆ ಹಾಕಿ ಇದನ್ನು ನಾವು ಈ ಕೂಲ್ ವೆದರಲ್ಲಿ ಹೊರಗಡೆನೇ ಒಂದು 3ರಿಂದ 4 ಅವರು ಇಟ್ಟರೂ ಆಯಿತು, ಅಥವಾ ಫ್ರಿಜ್ಜಲ್ಲಿ ರೆಫ್ರಿಜರೇಟ್ ಮಾಡಬೇಕು. ಒಂದು 4ರಿಂದ 5 ಅವರು ರೆಫ್ರಿಜರೇಟ್ ಮಾಡಿದ್ರು ಇದು ಗಟ್ಟಿಯಾಗುತ್ತೆ, ಪುಡ್ಡಿಂಗ್ ಅನ್ನೋದು ರೆಡಿ ಆಗುತ್ತೆ. ಈಗ ಇದನ್ನು ನಾನು ರೆಫ್ರಿಜರೇಟ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ರೆಫ್ರಿಜರೇಟ್ ಮಾಡಿದ ನಂತರ ಇದು ಈ ರೀತಿ ತಿಕ್ಕಾಗಿ ಆಗಿರುತ್ತೆ. ಹಣ್ಣಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಈ ಥರ ಪುಡ್ಡಿಂಗ್ ಮಾಡಿಕೊಡೋದ್ರಿಂದ. ಯಾವುದೇ ಜಂಕ್ ಇದರಲ್ಲಿ ಇರೋದಿಲ್ಲ ಅಲ್ಲ, ಅದರಿಂದ ಫ್ರೂಟ್ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಹಾಗೆ ಇದನ್ನಿಲ್ಲಿ ನಾನು ಗೋಡಂಬಿನ ಸ್ವಲ್ಪ ಚಾಪ್ ಮಾಡಿಕೊಂಡು ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವಿಡಿಯೋಸ್.